ಹಾಯ್, ಇವತ್ತು ನಾನು ಬೇಬಿ ಕುಚ್ಚಾಕ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶ. ಇದನ್ನು ಹೆಂಗಪ್ಪ ಹಾಕೋದು ಚೈನ್ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು. ಗಂಟು ಹಾಕ್ಕೊಂಡಿದ್ದೀನಿ, ಇಲ್ಲಿ ನಾಟ್ ಹಾಕ್ಕೊಂಡು ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಎರಡು ಸಲ ಲಾಕ್ ಮಾಡಿಕೊಂಡು ಫೈವ್ ಚೈನ್ ಹಾಕೊಂಡು ಹೋಗೋಣ. 5 ಚೈನ್ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 3 4 5 ಹಿಂಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ. ನೀವು 5 ಆರ್ ಹಾಕೋಬೋದು, 4 ಆರ್ ಹಾಕೋಬೋದು, ನಿಮ್ಮ ಮನಸ್ಸಿಗೆ ಹೆಂಗಿರ್ತದೆ ಹಂಗೆ ಹಾಕೋಬೋದು. ಇದೇನಪ್ಪ ಅಂತಂದರೆ ಸೀರೆಗೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಮತ್ತು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 5 ಮತ್ತು ನೋಡಿ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡಿ. One 2 3 4 5 ಮತ್ತು ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಿ. ಲಾಕ್ ಮಾಡ್ಕೋಬೇಕು ಈ ಥರ. 5 ಚೈನ್ ಫುಲ್ ಎಂಡ್ವರೆಗೂ ಹಾಕಿ ನಾನು ತೋರಿಸ್ತೀನಿ ನಿಮಗೆ. ನಾನು ಇವಾಗ ಲಾಸ್ಟಲ್ಲಿ 5 ಕುಚ್ಚು ಬರೋಂಗೆ ನಾನು ಲೆಕ್ಕ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗೆ 5 ಚೈನಿಗೆ ಜಾಗ ಸಾಕಾಗಲಿಲ್ಲ, ಯಾಕಂದರೆ ಲಾಸ್ಟಲ್ಲಿ 5 ಬರಬೇಕಲ್ಲ, ಅದಕ್ಕೆ ಲಾಸ್ಟಲ್ಲಿ 2 ಇದನ್ನ 4 ಹಾಕ್ಕೊಂಡಿದ್ದೀನಿ. 2 3 4 ಹಾಕಿ ಲಾಕ್ ಮಾಡಿ 2 ಸಲ ಲಾಕ್ ಮಾಡ್ತೀನಿ. ಮತ್ತು ಇವಾಗ ಥ್ರೆಡ್ನ ಹೆಂಗೆ ಲಾಕ್ ಮಾಡೋದು ಅಂತಂದರೆ 1 2 3 ಹಾಕ್ಬಿಟ್ಟು ಈ 6 ಎಳೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಈ ಕ್ರೋಶದಲ್ಲಿ ಹಿಂಗಿರೋದನ್ನ ಹಿಂಗೆ ಎಳೆದು ಈ ಥರ ಟೈಟ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಇದನ್ನು ಲಾಸ್ಟಲ್ಲಿ ಗಮ್ ಹಾಕಿ ನಾವು ಹಿಂಗೆ ಸ್ಟಿಕ್ ಮಾಡೋದು ನೋಡಿ. ನಾನು ಫುಲ್ಲು 5 ಚೈನ್ ಹಾಕಿ ಲಾಸ್ಟಲ್ಲಿ 4 ಚೈನ 2 ಸಲ ಹಾಕ್ಕೊಂಡಿದ್ದೀನಿ, ಯಾಕಂದರೆ 5 ಒಂದು ಕಲರ್ 5 ಬರಬೇಕು, ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದೀನಿ. ನೀವು ಸ್ಯಾರಿಲಿ ಲಾಸ್ಟಲ್ಲಿ ನೋಡಿಕೊಂಡು ಲೆಕ್ಕ ಹಾಕ್ಕೊಂಡು ಮಾಡಬೇಕು. ಇವಾಗ ಇದಕ್ಕೆ ಗೊಂಡೆ ಕುಚ್ಚು ಕಟ್ಟಿ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಕುಚ್ಚು ಕಟ್ಟೋಕ್ಕೆ ನಾನು ಜರಿ ಥ್ರೆಡ್ನ
ಈ ಥರ ಎಮ್ಮಿಂಗ್ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ನೋಡಿ, 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಮತ್ತು 150 ಎಳೆ ದಾರ ತಗೊಂಡು ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಇದು ಏನೇ ಆದರೂ ಗಂಟಾಗಲ್ಲ, ಮತ್ತು ಬಿದ್ದೋದ್ರೂ ಎಲ್ಲ ಗಂಟಾಗಲ್ಲ. ಈ ಥರ ಸ್ಟಿಕ್ ಮಾಡ್ಕೋಬೇಕು. ನಾನು 2 ಕಲರ್ ದಾರ ತಗೊಂಡಿದ್ದೀನಿ. 2 5 ಥರ ಹಾಕೋತೀನಿ. ಈ ಥರ ಏನಾದ್ರು ಇಟ್ಕೊಂಡು ಟೇಬಲ್ ಮೇಲೆ ಈ ಥರ ಜರಿ ಥ್ರೆಡ್ನ ಒಂದು ರೌಂಡ್ ಹಾಕಿ ಹಿಂಗೆ, ಮತ್ತು ಸೂಜಿ ಇರುತ್ತಲ್ಲ ಹಿಂಗೆ ಒಂದು ರೌಂಡ್ ಹಾಕಿ ಈ ಕೆಳಗಡೆಯಿಂದ ಇದ್ರೊಳಗಡೆ ನೋಡಿ, ಇದ್ರೊಳಗಡೆ ಬರಬೇಕು. ಲಾಕ್ ಆಗುತ್ತೆ ನೋಡಿ. ಮತ್ತು ಇನ್ನೊಂದು ಸಲ ಹಂಗೆ ಈ ಸರ್ಕಲ್ ಆಗಿರುತ್ತೆ ಇದು. ಈ ಸರ್ಕಲ್ ಒಳಗಡೆ ಸೂಜಿನ ಹಿಂಗೆ ಹೇಳ್ಕೊಳ್ಳೋದು. ಈ ಕಡೆಯಿಂದ ಹಾಕಿ ಈ ಸರ್ಕಲ್ ಒಳಗಡೆ ತೆಗೆದ್ರೆ ಅದು ನೀಟಾಗಿ ಗಂಟಾಗುತ್ತೆ. ಇನ್ಯಾವಾಗಲೂ ಬಿಚ್ಚಲ್ಲ ಅದು. ಈ ಥರ ಗಂಟೋಗ್ಬೇಕು. ಒಂದು 4-5 ಸಲ ಹಾಕಿ ಮತ್ತು ಕುಚ್ಚನ್ನ ಹಿಂದೆ ತಿರುಗಿ ಈ ಥರ ಇದನ್ನು 1-2 ಸಲ ಇದನ್ನು 2 ಸಲ ಹಿಂಗೆ ಮಾಡಿ ಸೂಜಿನ ಹಿಂಗೆ ಎಳೆದು ಗಂಟಾಗುತ್ತೆ. ಟ್ರಿಮ್ಮರ್ ತಗೊಂಡು ಕಟ್ ಮಾಡಿ ಎಷ್ಟು ಬೇಕು ಅಷ್ಟಕ್ಕೆ ಥರ ಈ ಥರ ಹಾಕೋಬೇಕು. ನಾನು ಇನ್ನೊಂದು ತೋರಿಸ್ತೀನಿ. ನೋಡಿ, ಇದು ಗ್ಲೋಯಿಂಗ್ ಗಮ್ ಹಾಕೈತಲ್ಲ, ಇದ್ರೊಳಗಡೆ ಹಾಕಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಯಾಕಂದರೆ ಸುಮ್ಮನೆ ದಾರ ಕಟ್ ಮಾಡಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಗಂಟಾದ್ಮೇಲೆ ಎಳೆಯೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೋಬೇಕು. ಒಂದು ಸಲ ಗಂಟಾಕ್ಬಿಟ್ರೆ ಅದು ಸ್ಟಿಪ್ಪಾಗಿ ಎಲ್ಲೂ ಹೋಗಲ್ಲ. ಎರಡು ಸಲ ಹಾಕಿ ಮತ್ತೆ ಇದೇ ಥರ ಗಂಟು ಹಾಕೋಬೇಕು. ನೋಡಿ ಈ ಥರ ಬಂದಿದೆ ನೋಡಿ. ಈ ಥರ ಗಂಟಾಕಿ ಹಿಂದೆ ಲಾಕ್ ಮಾಡಿ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ
ಈ ಥರ ಮಾಡ್ಕೊಳ್ಳೋದು. ನಾನು ಲಾಸ್ಟಲ್ಲಿ ಯಾವ ಥರ ಡಿಸೈನ್ ಬಂದಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಕಟ್ಟಿದ್ದೀನಿ, ಫೈನಲ್ ಆಗಿ ಫಿನಿಶ್ ಆಗಿದೆ. ಈ ಥರ ಬರುತ್ತೆ. ಇದನ್ನೇ ಬೇಬಿ ಕುಚ್ಚು ಅನ್ನೋದು. ನೋಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.